ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕೆಂಪೇಗೌಡರ ಜಯಂತಿಯ ಭಾಷಣ ನೋಡ್ತಾ ಇದೀವಿ. ಹಾಗೆ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮ್ಗೆ ಯಾವ ರೀತಿಯ ಪತ್ರ ಲೇಖನ, ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ವಿಷಯಕ್ಕೆ ತಕ್ಕಂತೆ ನಾನು ವಿಡಿಯೋ ಮಾಡಲು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗೆ ಒಂದು ಮಾಹಿತಿ ತಿಳಿತವಣ ಯಾವ ರೀತಿ ಭಾಷಣ ಮಾಡೋಕೆ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ, ಇಲ್ಲಿ 1 ರಿಂದ 10 ಪಾಯಿಂಟ್ ನಾವು ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಬೇಡಿ. 1 ರಿಂದ 10 ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ. ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ, ಪಾಯಿಂಟ್ಗಳನ್ನ ಬಿಟ್ಬಿಡಿ. ವಿಷಯವನ್ನ ಸ್ಟೆಪ್ ವೈಸ್ ಹೇಳುವಾಗ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ, ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರುತ್ತೆ. ರೈಟ್? ಹಾಗಾದ್ರೆ ನಾನು ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಓಕೆ, ಇಲ್ಲಿ ನೋಡಿ, ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್, ಇಂದು 27ನೇ ಜೂನ್. ಇಂದು 27ನೇ ಜೂನ್. 3ನೇ ಪಾಯಿಂಟ್ ನೋಡಿ, ನಾವೆಲ್ಲರೂ ಕೆಂಪೇಗೌಡರ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಓಕೆನಾ? ಆ ಅಂತರ. 4ನೇ ಪಾಯಿಂಟ್ ನೋಡಿ, ಕೆಂಪೇಗೌಡರು ಬೆಂಗಳೂರಿನ ಸಂಸ್ಥಾಪಕರಾಗಿದ್ದಾರೆ. ಓಕೆನಾ? ಮೊದಲಿಂದ ನೋಡಿ, ಎಲ್ಲರಿಗೂ ಶುಭೋದಯ. ಇಂದು 27ನೇ ಜೂನ್. ನಾವೆಲ್ಲರೂ ಕೆಂಪೇಗೌಡರ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಕೆಂಪೇಗೌಡರು ಬೆಂಗಳೂರಿನ ಸಂಸ್ಥಾಪಕರಾಗಿದ್ದಾರೆ. 5ನೇ ಪಾಯಿಂಟ್ ನೋಡಿ, ಅವರು 1537ರಲ್ಲಿ ಬೆಂಗಳೂರು ಕೋಟೆಯನ್ನು ನಿರ್ಮಿಸಿದರು. ಅವರು 1537ರಲ್ಲಿ ಬೆಂಗಳೂರು ಕೋಟೆಯನ್ನು ನಿರ್ಮಿಸಿದರು. 6ನೇ ಪಾಯಿಂಟ್, ಯಲಹಂಕ ನಾಡ ಪ್ರಭುಗಳಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಳಿದರು. ಮತ್ತೊಮ್ಮೆ ನೋಡಿ, ಯಲಹಂಕ ನಾಡ ಪ್ರಭುಗಳಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಳಿದರು. ಓಕೆನಾ? ಆಳಿದರು. ಅಂದ್ರೆ 7ನೇ ಪಾಯಿಂಟ್ ನೋಡಿ, ಅವರ ಆಡಳಿತದಲ್ಲಿ ಕೃಷಿ ಮತ್ತು ವಾಣಿಜ್ಯ ಬೆಳೆಯಿತು. ಬೆಳೆಯಿತು. ಓಕೆ, ಅದಾದ ನಂತರ 8ನೇ ಪಾಯಿಂಟ್ ನೋಡಿ, 347 ದೊಡ್ಡ ಕೆರೆಗಳು 1700ಕ್ಕೂ ಅಧಿಕ ಸಣ್ಣ ಕೆರೆಗಳನ್ನು ಕಟ್ಟಿಸಿ ನೀರಾವರಿಗೆ ಸಹಾಯ ಮಾಡಿದರು. ಓಕೆನಾ? ಮತ್ತೊಮ್ಮೆ 347 ದೊಡ್ಡ ಕೆರೆಗಳು, 1700ಕ್ಕೂ ಅಧಿಕ ಸಣ್ಣ ಕೆರೆಗಳನ್ನು ನೀರಾವರಿಗೆ ಸಹಾಯ ಮಾಡಿದರು, ಕಟ್ಟಿಸಿ ನೀರಾವರಿಗೆ ಸಹಾಯ ಮಾಡಿದರು ಅಂತ ಹೇಳಿ. ಓಕೆನಾ? ಆ ನಂತರ 9ನೇ ಪಾಯಿಂಟ್, ಬೆಂಗಳೂರಿನ 4 ಗೋಪುರಗಳನ್ನು ನಿರ್ಮಿಸಿದರು. 4 ಗೋಪುರಗಳನ್ನು
ನಿರ್ಮಿಸಿದರು. ಅದು ವಾಣಿಜ್ಯ ಕೇಂದ್ರವಾಯಿತು. ಅದು ವಾಣಿಜ್ಯ ಕೇಂದ್ರವಾಯಿತು. ನಂತರ 10ನೇ ಪಾಯಿಂಟ್ ನೋಡಿ. ಅವರು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ದರು. ಅವರು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ದರು. ಅವರ ಸಾಧನೆ ಮತ್ತು ಕೊಡುಗೆಗಳು ಇಂದಿಗೂ ನಾವೆಲ್ಲರೂ ಸ್ಮರಿಸಬೇಕು. ಮತ್ತು ನೋಡಿ, ಅವರು ಧಾರ್ಮಿಕ ಸಹಿಷ್ಣುತೆಗೆ ಹೆಸರುವಾಸಿಯಾಗಿದ್ರು ಅಥವಾ ಹೆಸರಾಗಿದ್ರು ಅಂತ ಹೇಳ್ಬೋದು. ಅವರ ಸಾಧನೆ ಮತ್ತು ಕೊಡುಗೆಗಳು ಇಂದಿಗೂ ನಾವೆಲ್ಲರೂ ಸ್ಮರಿಸಬೇಕು ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ. ಕೆಂಪೇಗೌಡರಿಗೆ ಜಯವಾಗಲಿ. ಕನ್ನಡ ಮಾತಿಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಮತ್ತೊಮ್ಮೆ ಅವರು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ರು. ಅವರ ಸಾಧನೆ ಮತ್ತು ಕೊಡುಗೆಗಳು ಇಂದಿಗೂ ನಾವೆಲ್ಲರೂ ಸ್ಮರಿಸಬೇಕು ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ಕೆಂಪೇಗೌಡರಿಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಜೈ ಹಿಂದ್, ಜೈ ಭಾರತ್. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಮತ್ತು ಭಾಷಣ ಬೇಕಂತ ಕಾನ್ಸ್ಟ್ಲಿ ಕಾಲ್ ಮಾಡಿ. ಆ ವಿಷಯ ತಕ್ಕಂತೆ ನಾವು ವಿಡಿಯೋ ತೆಗೆಲ್ಲ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ, ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.